ಗೈಸ್ 140. ಸೊ ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತೇನಪ್ಪ ವ್ಲಾಗ್ ಅಂದರೆ, ನನ್ನ ಗಾಡಿದು ಹಿಂದೆ ಟೈರ್ ಹೊಟ್ಟೋಗಿದೆ. ಸೊ ಫುಲ್ ಬರ್ನೌಟ್ ಆಗಿಬಿಟ್ಟಿದೆ, ಮತ್ತು ಒಂದು 4-5 ಪಂಚರ್ ಆಗಿಬಿಟ್ಟಿದೆ. ಡೈಲಿ ಏರ್ ಹೋಗ್ತಾನೆ, ಏರ್ ಓಡಿಸ್ತಾನೆ ಇರಬೇಕು. ಸೊ ಹೋಗ್ಬಿಟ್ಟು ಟೈರ್ ಚೇಂಜ್ ಮಾಡಿಸೋಣ ಅಂತ. ಸೊ ಈ ಸರಿ ಅಪೋಲೋ ಟೈರ್ ಚೇಂಜ್ ಮಾಡಿಸೋಣ ಅಂದ್ಬಿಟ್ಟು, ಅಪೋಲೋ ತುಂಬ ಗ್ರಿಪ್ ಇದೆ, ಮತ್ತು ನನಗೂ ಬೇಕಾಗಿದೆ. ಅದೇ ತುಂಬ ಲಾಂಗ್ ಹೋದಾಗೆಲ್ಲ ಗ್ರಿಪ್ಪೇ ಇರೋಲ್ಲ ಹಿಂದೆ ಟೈರು. ಸೊ ಈ ಸರಿ ಹೋಗ್ಬಿಟ್ಟು ಅಪೋಲೋ ಟೈರ್ ಹಾಕ್ಸ್ಬಿಡೋಣ ಅಂತಿದ್ದೀನಿ. ಸೊ ಅವ್ನು ನಿಯರ್ ಬೈ ಶೋರೂಮಲ್ಲೇ ಫೋನ್ ಮಾಡಿ ಕೇಳಿದೆ, ಅಪೋಲೋ ಟೈರ್ ಸ್ಟಾಕ್ ಇದೆ ಅಂದ್ಬಿಟ್ಟು. ಇದೆ ಅಂದಿದ್ದಾರೆ. ಸೊ ಹೋಗ್ಬಿಟ್ಟು ಟೈರ್ ಇಸ್ಕೊಬಂದು ನಂಗೆ ಗೊತ್ತಿರೋ ಅದನ್ನು ಚೇಂಜ್ ಮಾಡಿಸ್ಬೇಕು. ಸೊ ಅಲ್ಲೇ ಚೇಂಜ್ ಮಾಡಿಸಿದ್ರೆ 300 ರುಪೀಸ್ ಅಂತೆ. ಸೊ ಬರೀ ಟೈರ್ ಮಾತ್ರ ಅಲ್ಲಿ ಇಸ್ಕೊಬಂದ್ಬಿಟ್ಟು ಇಲ್ಲಿ ಆಚೆ ಚೇಂಜ್ ಮಾಡಿಸ್ಕೋತೀನಿ. ಸೊ ಬನ್ನಿ ಹೋಗ್ಬಿಟ್ಟು ಟೈರ್ ಇಸ್ಕೊಬರೋಣ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ನಿಮಗೆ, ಟೈರ್ ಹೋಗ್ಬಿಟ್ಟಿದೆ 2 ಅಂತ. ಸೊ ಇವಾಗಂತೂ ಫುಲ್ಲು ಹೋಗ್ಬಿಟ್ಟಿದೆ, ಓಡ್ಸೋಕ್ಕೆ ಆಗ್ತಾಯಿಲ್ಲ. ಈ ಕರ್ವದೇನಾದರೂ ಸುಮ್ಮನೆ ಮಲಗಿಸಿದ್ರೆ ಸಾಕು, ಹಂಗೆ ಬ್ಯಾಲೆನ್ಸ್ ಮಿಸ್ ಆಗ್ತಿದೆ. ಸೊ ಯಾಕೆ ಬೇಕು? ಸೇಫ್ಟಿ ಮುಖ್ಯ ಫಸ್ಟು. ಸೊ ಗಾಯ್ಸ್, ಇದೆ ಟೈರ್ ಶೋರೂಮು. ಸೊ ಬನ್ನಿ ಹೋಗ್ಬಿಟ್ಟು ಟೈರ್ ಬಂದೈತಲ್ಲ ನೋಡ್ಬಿಟ್ಟು ಇಸ್ಕೊಬರೋಣ. ಸೊ ನೋಡಿ ಎಷ್ಟೊಂದು ಥರ ಟೈರ್ಗಳಿದ್ದಾವೆ. ಸೊ ನನಗೆ ಬಂದುಬಿಟ್ಟು ಈ ಟೈರ್ ಇಷ್ಟ, ಬಲೆ ಇಷ್ಟ. ಅಪೋಲೋ ಆಲ್ಫಾ H1 ಇದು ಬಂದ್ಬಿಟ್ಟು ಬಲೆ ಗ್ರಿಪ್ ಇರುತ್ತೆ ಟೈರ್ಗಳು. ಸೊ ಬಟ್ ಏನಂದರೆ ಪ್ರೈಸ್ ಜಾಸ್ತಿ. ಈಗ ಒಂದು ಟೈರ್ ಬಂದುಬಿಟ್ಟು 5500 ರುಪೀಸ್. ಎಷ್ಟು ಟೈರ್ ಇಸ್ಕೊಂಡಿದ್ದಾಯಿತು. ಸೊ ಇಲ್ಲಿ ನೋಡಿ, ಅಪೋಲೋ ಆಲ್ಫಾ S1 ನಾನು ಇಸ್ಕೊಂಡ್ರೆ ಸೈಜ್ ಬಂದುಬಿಟ್ಟು 140, 60 or 70. ಸೊ ಈ ಬೈಕಲ್ಲಿ ಬಂದ್ಬಿಟ್ಟು 130 ಬರುತ್ತೆ. ಸೊ 130 ಅಷ್ಟೊಂದು ಗ್ರಿಪ್ ಇರೋಲ್ಲ. ಸೊ ಅದಕ್ಕೆ 140 ಇಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಲಾಸ್ಟ್ ಟೈಮ್ ಹಾಕ್ಸಿದ್ದು 140ನೇ, ಬಟ್ ತುಂಬ ಪಂಚರ್ ಆಗಿಬಿಟ್ಟಿದೆ ಟೈರು. ಪಂಚರ್ ಆಗಿಲ್ಲ ಅಂದರೆ ಇನ್ನೂ ಒಂದು ಓಡಿಸಿರ್ಬೋದು, ಒಂದು 2-3 ಸಾವಿರ. ಬಟ್ ಲಾಂಗ್ ಹೋದಾಗೆಲ್ಲ ಕಷ್ಟ ಆಗ್ತಿದೆ. ಸೊ ಓಕೆ ಬನ್ನಿ ಹೋಗ್ಬಿಟ್ಟು ಟೈರ್ ಚೇಂಜ್ ಮಾಡಿಸ್ಬಿಡೋಣ. ನನಗೆ ಅವರೇ ಇನ್ನೊಂದು ಟೈರ್ ಪ್ರಿಫರ್ ಮಾಡಿದ್ರು, ಅದು ಬಂದುಬಿಟ್ಟು ಅಪೋಲೋ ಆಲ್ಫಾ H1 ಅಂತ. ಸೊ ಅದು ಬಂದುಬಿಟ್ಟು 150 ಸೆಕ್ಷನ್ ಟೈರು. ಅದೇನಂದರೆ ಅದು ಲೈಫ್ ಬರಲ್ವಂತೆ. ಇವಾಗ ನಾನು ಈಸ್ಕೊಂಡಿದ್ದೀನಲ್ಲ, ಆ ಟೈರ್ಗಿಂತ ಒಂದು 50% ಲೈಫ್ ಬರುತ್ತೆ ಅಷ್ಟೇ ಅಂತೆ. ಸೊ ನನಗೆ ಬೇಕಾಗಿರೋದು ಲೈಫು. ನಾನು ಗೊತ್ತಲ್ಲ, ಯಾವಾಗ ಲಾಂಗ್ ಹೋಗ್ತೀನಿ. ಸೊ ಬೇಗ ಸೋದೋಗುತ್ತೆ ಟೈರೆಲ್ಲ. ಅದು ಬಂದು 5700 ಅಂತೆ ಆ ಟೈರ್ ಪ್ರೈಸು. ಇದು 3700 ಅಷ್ಟೇ. ನಾನು ಲಾಸ್ಟ್ ಟೈಮ್ ಹಾಕ್ಸಿದ್ದು MRF ಅಲ್ಲಿ, ಅದು ಕೂಡ ಸೇಮ್ ಇದೆ ಸೈಜೆ 140. ಬಟ್ ಅದೇನಂದರೆ 4200 ರುಪೀಸ್ ತೊಗೊಂಡ್ರು, ವಿತ್ ಫಿಟ್ಟಿಂಗ್ 4500 ರುಪೀಸ್ ತೊಗೊಂಡ್ರು. ಸೊ MRF ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಬೇಗ ಪಂಚರ್ಗಳಾಗ್ಬಿಡ್ತವೆ, ಗ್ರಿಪ್ಪು ಸಿಗ್ತಾಯಿಲ್ಲ. ಈ ಕಾರ್ನರಿಂಗಲ್ಲೆಲ್ಲ ಗ್ರಿಪ್ಪೇ ಇಲ್ಲ ಗಾಡಿದು. ಸೊ ಓಕೆ ಬನ್ನಿ ಅಲ್ಲಿ ಗ್ಯಾರೇಜ್ ಹತ್ರ ಹೋಗ್ಬಿಟ್ಟು ಟೈರ್ ಫಿಟ್ ಮಾಡಿಸೋಣ. ಸೊ ಗ್ಯಾರೇಜ್ ಹತ್ರ ಬಂದಾಯಿತು, ಹೋಗ್ಬಿಟ್ಟು ಫಿಟ್ ಮಾಡಿಸ್ಬಿಡೋಣ. ಅದಕ್ಕೆ ಮುಂಚೆ ಅವ್ರ ಹತ್ರ ಪರ್ಮಿಷನ್ ಇಸ್ಕೊಂಡು ಫಸ್ಟು ಟೈರ್ ಬರ್ನೌಟ್ ಮಾಡಬೇಕಿಲ್ಲಿ. ಏನೋ ಒಂದು ಸರಿನೂ ಬರ್ನೌಟ್ ಮಾಡಿಲ್ಲ. ಬನ್ನಿ ಮಾಡೋಣ. ಬರ್ನೌಟ್ ವಿಡಿಯೋ ನೋಡಿರ್ತೀರಾ, ಟೈರ್ ಬಿಚ್ಚತವ್ರೆ ನೋಡಿ.
ಸೊ ಗಾಯ್ಸ್ ಅಟ್ಲಾಸ್ಟ್ ನಮ್ಮ NS ಅಲ್ಲಿ ಟೈರ್ ಇನ್ಸ್ಟಾಲ್ ಆಯಿತು. ಸೊ ಓಡ್ಸ್ ನೋಡ್ಬಿಟ್ಟು ಆಮೇಲೆ ರಿವ್ಯೂ ಹೇಳ್ತೀನಿ ನಿಮಗೆ. ಟೈರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಬ್ರಾಡಾಗಿ. ಬನ್ನಿ ಡ್ರೈವ್ ರಿವ್ಯೂ ನೋಡೋಣ, ಓಡಿಸಿ ಗ್ರಿಪ್ ಹೆಂಗಿದೆ ನೋಡೋಣ. ಸೊ ಗಾಯ್ಸ್ ಗಾಡಿನ ಹೈವೇಗೆ ತಂದಿದ್ದೀನಿ. ಸೊ ಹೈವೇಲಿ ನೋಡೋಣ ಬನ್ನಿ ಟೈರ್ ಹೆಂಗಿದೆ ಅಂತ. Guys, 140 ಕೂಡ ಒಂಚೂರು ಕೂಡ ಅಲ್ಲಾಡ್ದಿರ ಹೋಗ್ತಿದೆ. ಒಳ್ಳೆ ಗ್ರಿಪ್ ಐತೆ. ಸೊ ನೀವು ಯಾರಾದರೂ NS ಗಾಡಿ ಇಟ್ಟಿದ್ರೆ, ಸೊ ಅದ್ರಲ್ಲಿ ಏನಾದರೂ ಟೈರ್ ಅಪ್ಗ್ರೇಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಬೆಸ್ಟು ಟೈರ್ ಚೇಂಜ್ ಮಾಡ್ಕೋಬೋದು. ಬಟ್ ನಿಮ್ಮ ಪ್ರಿಫರೆನ್ಸು ಅದು ನೀವು ಯಾವ ಥರ ರೈಡ್ ಮಾಡ್ತೀರಾ, ನಿಮ್ಮ ಡೈಲಿ ರೈಡ್ ಸ್ಟೈಲ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡು. ಸೊ ನಾನು ಬಂದುಬಿಟ್ಟು ತುಂಬ ಲಾಂಗ್ ಹೋಗ್ತೀನಿ, ನನಗೆ ಲೈಫ್ ಬೇಕು ಟೈರ್ದು. ಸೊ ಅದಕ್ಕೆ ನಾನು ಇದು ಅಪೋಲೋ ಆಲ್ಫಾ S1 ಹಾಕ್ಕೊಂಡೆ. ಸೊ ನಿಮಗೇನಾದರೂ ಸ್ಟ್ರೀಟ್ ರೈಡ್ಸ್ ಓಡ್ತೀರಾ, ಇಲ್ಲಾಂದರೆ ಬರೀ ಲೋಕಲ್ಲೇ ಓಡಾಡೋದು ನಾವು, ಮತ್ತು ಕಾರ್ನರಿಂಗ್ ಏನಾದರೂ ಜಾಸ್ತಿ ಗ್ರಿಪ್ ಬೇಕು ಅಂದರೆ ಅಪೋಲೋ ಆಲ್ಫಾ H1 ತಗೊಳ್ಳಿ. ಅದು ಫುಲ್ ಗ್ರಿಪ್ ಇರುತ್ತೆ, ನೀವು ಎಷ್ಟೇ ಮಲಗಿಸಿದ್ರು ಒಂದು ಚೂರು ಬ್ಯಾಲೆನ್ಸ್ ಮಿಸ್ ಆಗೋಲ್ಲ, ಮತ್ತು ಎಷ್ಟೇ ಸ್ಪೀಡಲ್ಲಿ ಹೋದರೂ ಒಬ್ಲಿಂಗ್ ಆಗೋಲ್ಲ. ಸೊ ನೀವು ಬೆಸ್ಟ್ ಆ ಟೈರ್ ತೊಗೊಳ್ಳಿ. ಇಲ್ಲ ಅಂದರೆ ನಿಂಗೆ ಲೈಫ್ ಬೇಕು ಅಂದರೆ ಇದೇ ಟೈರ್ ತೊಗೊಳ್ಳಿ, ಅಪೋಲೋ ಆಲ್ಫಾ S1. ಸೊ ಗಾಯ್ಸ್ ವೀಡಿಯೋನ ಇಲ್ಲಿ ಎಂಡ್ ಮಾಡ್ಕೋತೀನಿ. ಸೊ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಮರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಓಕೆ, ಟಾಟಾ, ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.